ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಮ್ಮ ಕೂದಲಿನ ಬೆಳವಣಿಗೆ ಮತ್ತು ಆರೈಕೆಗೆ ಯಾವ ವಿಟಮಿನ್ಗಳು ಬೇಕು, ಆ ವಿಟಮಿನ್ಗಳು ನಮ್ಮ ಕೂದಲಿನ ಬೆಳವಣಿಗೆಯಲ್ಲಿ ಯಾವ ರೀತಿಯ ಮಹತ್ತರ ಪಾತ್ರನ ವಹಿಸ್ತವೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೇನೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇಂದ್ರಾಣಿ ಧ್ರುವಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಈ ವಿಡಿಯೋದಲ್ಲಿ ನಿಮಗೆ ಯಾವ ಆಹಾರದಲ್ಲಿ ನಮ್ಮ ಕೂದಲಿನ ಬೆಳವಣಿಗೆಗೆ ಸಹಕಾರಿಯಾಗುವಂತಹ ವಿಟಮಿನ್ಗಳು ಇರ್ತವೆ ಅನ್ನೋದನ್ನ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನಮ್ಗೆ ಕೂದಲು ಉದುರೋದಕ್ಕೆ, ಕೂದಲು ತೆಳ್ಳಗಾಗೋದಕ್ಕೆ ಮತ್ತೆ ನಮ್ಗೆ ಬಿಳಿ ಕೂದಲು ಬರಕ್ಕೆ ಏನೇನ್ ಕಾರಣನಪ್ಪ ಅಂದ್ರೆ ಅನುವಂಶೀಯತೆ, ನಾವು ಸೇವಿಸುವ ಆಹಾರಗಳಲ್ಲಿ ಪೋಷಕಾಂಶಗಳ ಕೊರತೆ, ಮಾನಸಿಕ ಒತ್ತಡ, ನಿದ್ರಾಹೀನತೆ ಮತ್ತೆ ಹಾರ್ಮೋನ್ಗಳಲ್ಲಿ ವ್ಯತ್ಯಾಸ. ಒಟ್ಟಾರೆಯಾಗಿ ಈ ವಿಟಮಿನ್ಗಳು ಕೂದಲಿನ ಬುಡನ ಗಟ್ಟಿಗೊಳಿಸ್ತವೆ ಮತ್ತೆ ಕೂದಲು ತೆಳ್ಳಗಾಗದ್ನ ತಡೆದು ಬಿಳಿ ಕೂದಲು ಬರದಂತೆ ತಡೆಯುತ್ತೆ. ಕೂದಲಿನ ಎಳೆಗಳು ಗಟ್ಟಿಯಾಗಿ ಹಾನಿಗೆ ಒಳಗಾಗದಂತೆ ತಡೆದು ಪೋಷಣೆನ ನೀಡ್ತವೆ. ಮೊದಲನೇದಾಗಿ ವಿಟಮಿನ್ ಎ. ಇದು ಕೂದಲಿನ ಬೆಳವಣಿಗೆಗೆ 5 ರೀತಿಯ ಉಪಯೋಗನ ನೀಡುತ್ತೆ. ನೀವು ಈ ವಿಡಿಯೋನ ನೋಡುವಾಗ ನಿಮ್ಗೆ ಕೂದಲು ಉದುರುತ್ತಾ ಇದೆಯಾ, ಒಣ ಕೂದಲಿದ್ಯಾ, ಸ್ಪ್ಲಿಟ್ ಹೇರ್ ಇದೆಯಾ, ಮತ್ತೆ ಕೂದಲಿನ ಬುಡ ಒಣಗಿದ್ಯಾ, ಹೆಚ್ಚು ಎಣ್ಣೆ ಇದೆಯಾ ಅಂತ ನೀವೇ ನೋಡ್ಕೊಂಡು ಈ ವಿಡಿಯೋನ ನೋಡಿ. ಯಾಕೆಂದ್ರೆ ನಾನು ಯಾವ ವಿಟಮಿನ್ಗಳು ಯಾವ ಕೆಲಸ ಮಾಡ್ತವೆ ಅಂತ ಡೀಟೇಲ್ ಆಗಿ ವಿವರಿಸಿರ್ತೀನಿ. ನೀವು ಅವಾಗ ನಿಮ್ ಕೂದಲಿಗೆ ಯಾವ ವಿಟಮಿನ್ ನ ಕೊರತೆ ಇದೆ ಅಂತ ತಿಳ್ಕೊಂಡು ಆ ರೀತಿಯ ವಿಟಮಿನ್ ಆಹಾರನ ನೀವು ಸೇವಿಸಬಹುದು. ಮೊದಲನೇದಾಗಿ ಈ ವಿಟಮಿನ್ ಎ ಏನು ಕೆಲಸನ ನಿರ್ವಹಿಸುತ್ತಪ್ಪ ಅಂದ್ರೆ ಪ್ರೊಮೋಟ್ಸ್ ಹೆಲ್ದಿ ಸ್ಕ್ಯಾಲ್ಪ್. ಅಂದ್ರೆ ಸೀಬಮ್ನ ಉತ್ಪಾದನೆ ಚೆನ್ನಾಗಿ ಆಗುವಂತೆ ಮಾಡುತ್ತೆ. ಈ ಸೀಬಮ್ ಆಯಿಲಿ ಸಬ್ಸ್ಟೆನ್ಸ್, ಅಂದ್ರೆ ಇದು ಕೂದಲು ಮತ್ತೆ ಕೂದಲಿನ ಬುಡದಲ್ಲಿ ತೇವಾಂಶನ ಹೆಚ್ಚುತ್ತೆ. ಸ್ಕ್ಯಾಲ್ಪ್ ನಲ್ಲಿ ತೇವಾಂಶ ಇದ್ರೆ ಕೂದಲು ಉದ್ರದಿಲ್ಲ ಮತ್ತೆ ಕಡ್ತ ಬರೋದಿಲ್ಲ. ಆದ್ರಿಂದ ಒಣ ಬುರುಡೆ ಇರೋಂಥವ್ರು ವಿಟಮಿನ್ ಎ ರಿಚ್ ಫುಡ್ ನ ಸೇವಿಸ್ಬೇಕು. ಎರಡನೇದಾಗಿ ವಿಟಮಿನ್ ಎ ಏನ್ ಕೆಲಸನ ನಿರ್ವಹಿಸುತ್ತಪ್ಪ ಅಂದ್ರೆ ಸ್ಟಿಮ್ಯುಲೇಟ್ಸ್ ಹೇರ್ ಗ್ರೋತ್ ಮತ್ತೆ ಸಪೋರ್ಟ್ ಹೇರ್ ಫಾಲಿಕಲ್ ಫಂಕ್ಷನ್. ಅಂದ್ರೆ ವಿಟಮಿನ್ ಎ ಕೂದಲಿನ ಬುಡನ ಚೆನ್ನಾಗಿ ಆರೈಕೆ ಮಾಡಿ ಕೂದಲಿನ ಬುಡ ಗಟ್ಟಿಯಾಗುವಂತೆ ಮಾಡುತ್ತೆ. ಮತ್ತೆ ಕೂದಲಿನ ಅಕ್ಕಪಕ್ಕ ಡಾರ್ಮೆಂಟ್ ಹೇರ್ ಫಾಲಿಕಲ್ ಇದ್ರೆ ಅದನ್ನ ಸ್ಟಿಮ್ಯುಲೇಟ್ ಮಾಡಿ ಹೊಸ ಕೂದಲು ಬೆಳೆಯುವಂತೆ ಮಾಡುತ್ತೆ. ಮತ್ತೆ ಇದು ಚರ್ಮದ ಒಳಗಡೆ ನಡೆಯುವಂತಹ ಕೂದಲು ಬೆಳೆಯುವಂತಹ ಪ್ರಕ್ರಿಯೆನ, ಅಂದರೆ ಹೇರ್ ಗ್ರೋತ್ ಸೈಕಲ್ ಪ್ರಕ್ರಿಯೆಯನ್ನ ವೇಗಗೊಳಿಸುತ್ತೆ. ನೀವು ಕೇಳಿರ್ಬೋದು ಅಥವಾ ನೋಡಿರ್ಬೋದು, ಹೇರ್ ಕಟ್ ಮಾಡಿಸಿ 20 ದಿನ ಆಯ್ತು, ಆಗ್ಲೇ ಇಷ್ಟು ಒಂದು ಉದ್ದವಾಗಿ ಕೂದಲು ಬೆಳೆದಿದೆ ಅಂತ ಅಂತಾರೆ. ಇದನ್ನ ಜಾಸ್ತಿ ನಾವು ಮಕ್ಕಳಲ್ಲಿ ನೋಡ್ತೀವಿ. ಯಾಕೆಂದ್ರೆ ಮಕ್ಕಳು ವಿಟಮಿನ್ ಎ ರಿಚ್ ಫುಡ್ ನ ಜಾಸ್ತಿ ತಿಂತಾ ಇರ್ತಾರೆ. ಹಾಗಾಗಿ ನೀವೇನಾದ್ರೂ ಜಾಸ್ತಿ ಕೂದಲು ಉದುರುತ್ತಾ ಇದ್ರೆ ಅಥವಾ ಸ್ಲೋ ಆಗಿ ಕೂದಲು ಬೆಳೀತಾ ಇದ್ರೆ ಮತ್ತು ಕೂದಲು ತೆಳ್ಳಗಾಗಿದ್ರೆ ವಿಟಮಿನ್ ಎ ರಿಚ್ ಫುಡ್ ನ ತಿನ್ನೋದು ಬಹಳ ಒಳ್ಳೆಯದು. ಮೂರನೇದಾಗಿ ಪ್ರಿವೆಂಟ್ಸ್ ಹೇರ್ ಬ್ರೇಕೇಜ್. ಸೀಬಮ್ ಉತ್ಪಾದನೆ ಕೂದಲಿನ ಬುಡದಲ್ಲಿ ಚೆನ್ನಾಗಿ ಆಗೋದ್ರಿಂದ ಮತ್ತೆ ಹೇರ್ ಗ್ರೋತ್ ಸೈಕಲ್ ಚೆನ್ನಾಗಿ ಆಗೋದ್ರಿಂದ ಕೂದಲು ದಪ್ಪವಾಗಿ ಗಟ್ಟಿಯಾಗಿ ಬೆಳೆಯುತ್ತೆ. ಕೂದಲು ಶಕ್ತಿ ಇಲ್ಲದೆ ಒಣಗಿದಂತೆ ಆಗಿ ಅರ್ಧಕ್ಕೆ ತುಂಡಾಗೋದನ್ನ ತಡೆಯುತ್ತೆ. ಇದರಿಂದ ತಲೆ ಕೂದಲು ದಪ್ಪವಾಗಿ ಕಾಣುತ್ತೆ. ನಿಮ್ಗೇನಾದ್ರೂ ಈ ರೀತಿ ಪ್ರಾಬ್ಲಮ್ ಇದ್ರೆ ವಿಟಮಿನ್ ಎ ರಿಚ್ ಫುಡ್ ನ ಸೇವಿಸೋದು ತುಂಬಾ ಒಳ್ಳೇದು. ಯಾವ್ಯಾವ ಆಹಾರದಲ್ಲಿ ವಿಟಮಿನ್ ಎ ರಿಚ್ ಆಗಿರುತ್ತಪ್ಪ ಅಂದ್ರೆ, ನೀವು ಮಾಂಸಾಹಾರಿಗಳಾಗಿದ್ರೆ ಅಂದ್ರೆ ನಾನ್ ವೆಜಿಟೇರಿಯನ್ಸ್ ಆಗಿದ್ರೆ ಲಿವರು, ಫಿಶು, ಮೊಟ್ಟೆ, ಡೈರಿ ಪ್ರಾಡಕ್ಟ್ಸು ಮತ್ತೆ ಫ್ಯಾಟಿ ಫಿಶು, ಇದರಲ್ಲೆಲ್ಲ ವಿಟಮಿನ್ ಎ ತುಂಬಾ ರಿಚ್ ಆಗಿರುತ್ತೆ. ವೆಜಿಟೇರಿಯನ್ ಅಲ್ಲಿ ಅಂದ್ರೆ ಸಸ್ಯಾಹಾರದಲ್ಲಿ ವಿಟಮಿನ್ ಎ ಯಾವ್ಯಾವ ಆಹಾರದಲ್ಲಿ ತುಂಬಾ ರಿಚ್ ಆಗಿ ಇರುತ್ತಪ್ಪ ಅಂದ್ರೆ ಕ್ಯಾರೆಟ್, ಸಿಹಿಗೆಣಸು ಅಂದ್ರೆ ಸ್ವೀಟ್ ಪೊಟ್ಯಾಟೊ, ಕಾಲೆ ಸೊಪ್ಪು, ಪಾಲಕ್ ಸೊಪ್ಪು, ಕುಂಬಳಕಾಯಿ, ಬ್ರೋಕೋಲಿ ಮತ್ತೆ ಹಸಿರು ಸೊಪ್ಪುಗಳಲ್ಲಿ ವಿಟಮಿನ್ ಎ ತುಂಬಾ ರಿಚ್ ಆಗಿದೆ. ಇನ್ನು ಪ್ರತಿದಿನ ನಮ್ಮ ದೇಹಕ್ಕೆ ಎಷ್ಟು ವಿಟಮಿನ್ ಎ ಬೇಕು ಅಂತಂದ್ರೆ RDA ಡೈಲಿ ರೆಕಮೆಂಡೆಡ್ ಅಲೋಯನ್ಸ್ ಪ್ರಕಾರ ಗಂಡಸರಿಗೆ ಪ್ರತಿದಿನ 900 ಮೈಕ್ರೋಗ್ರಾಮ್ ಬೇಕಾಗುತ್ತೆ, ಹೆಂಗಸರಿಗೆ 700 ಮೈಕ್ರೋಗ್ರಾಮ್ ಬೇಕಾಗುತ್ತೆ. ಅದೇ ರೀತಿ 2 ರಿಂದ 18 ವರ್ಷದವರೆಗಿನ ಮಕ್ಕಳಿಗೆ 700 ಮೈಕ್ರೋಗ್ರಾಮ್ ವಿಟಮಿನ್ ಎ ಪ್ರತಿದಿನ ಬೇಕಾಗುತ್ತೆ. ಮತ್ತೆ ವಿಟಮಿನ್ ಎ ನ ಸೈಡ್ ಎಫೆಕ್ಟ್ಸ್ ನ ಹೇಳೋದಾದ್ರೆ, ವಿಟಮಿನ್ ಎ ನ ನಾವು ಅಗತ್ಯಕ್ಕಿಂತ ಜಾಸ್ತಿ ತಗೊಂಡ್ರೆ ಅದು ಓವರ್ ಡೋಸ್ ಆಗಿ ಸೈಡ್ ಎಫೆಕ್ಟ್ಸ್ ಕೂಡ ಆಗಬಹುದು. ಇದರಿಂದ ವಾಂತಿ, ಬೇದಿ, ತಲೆ ಸುತ್ತು, ಕಡಿತ ಕೂಡ ಬರ್ಬೋದು. ಹಾಗಾಗಿ ವಿಟಮಿನ್ ಎ ನ ಅಗತ್ಯಕ್ಕಿಂತ ಜಾಸ್ತಿ ಸೇವಿಸಿದ್ರೆ ಇದ್ರ ಸೈಡ್ ಎಫೆಕ್ಟ್ಸ್ ಇಂದ ಕೂದಲು ಕೂಡ ಉದುರಬಹುದು. ಹಾಗಾಗಿ ನಾರ್ಮಲ್ ರಿಕ್ವೈರ್ಮೆಂಟ್ಗಿಂತ ಜಾಸ್ತಿ ತಗೊಳ್ಬಾರ್ದು. ಉದಾಹರಣೆಗೆ 100 ಗ್ರಾಮ್ ಕ್ಯಾರೆಟ್ ಅಲ್ಲಿ 852 ಮೈಕ್ರೋಗ್ರಾಮ್ ವಿಟಮಿನ್ ಎ ಇರುತ್ತೆ. ಹಾಗೆ ಸ್ವೀಟ್ ಪೊಟ್ಯಾಟೊ ಅಂದ್ರೆ ಸಿಹಿ ಗೆಣಸಲ್ಲಿ 100 ಗ್ರಾಮ್ ಸಿಹಿ ಗೆಣಸಲ್ಲಿ
700 ಮೈಕ್ರೋಗ್ರಾಮು ವಿಟಮಿನ್ ಎ ಇರುತ್ತೆ. ನಾವು 100 ಗ್ರಾಂ ಕ್ಯಾರೆಟ್ನ ತಿಂದಾಗ ನಮ್ಮ ದೇಹಕ್ಕೆ ಬೇಕಾಗುವಂತಹ ವಿಟಮಿನ್ ಎ ನಮ್ಗೆ ಆಲ್ರೆಡಿ ಸಿಕ್ಕಿರುತ್ತೆ. ಹಾಗಾಗಿ ನಾವು ಬೇರೆ ಆಹಾರನೂ ಕೂಡ ಇದೇ ರೀತಿಯಾಗಿ ಲೆಕ್ಕ ಹಾಕಿ ತಗೋಬೇಕಾಗುತ್ತೆ. ಇಲ್ಲ ಅಂದ್ರೆ ವಿಟಮಿನ್ ಎ ಟಾಕ್ಸಿಸಿಟಿ ಆಗುತ್ತೆ. ವಿಟಮಿನ್ ಡಿ ಫಾರ್ ಹೇರ್ ಗ್ರೋತ್ ಅಂದ್ರೆ ವಿಟಮಿನ್ ಡಿ ಹೇಗೆ ಕೂದಲಿನ ಬೆಳವಣಿಗೆಗೆ ಅವಶ್ಯಕ, ಹಾಗೆ ಕೂದಲಿನ ಬೆಳವಣಿಗೆಯಲ್ಲಿ ವಿಟಮಿನ್ ಡಿ ಹೇಗೆ ಕೆಲಸ ಮಾಡುತ್ತೆ ಅಂತ ತಿಳಿಸ್ಕೊಡ್ತೀವಿ. ಮೊದಲನೇದಾಗಿ ಸ್ಟಿಮ್ಯುಲೇಟ್ ಹೇರ್ ಫಾಲಿಕಲ್ ಅಂದ್ರೆ ಕೂದಲಿನ ಬುಡದ ಸುತ್ತ ಸಣ್ಣ ಸಣ್ಣ ಹೇರ್ ಫಾಲಿಕಲ್ ಇರುತ್ತೆ. ಈ ರಂಧ್ರಗಳು ಕೆಲವು ಸಂದರ್ಭಗಳಲ್ಲಿ ಮುಚ್ಚಿ ಹೋಗಿರುತ್ತೆ. ಈ ರಂಧ್ರಗಳನ್ನ ಆಕ್ಟಿವೇಟ್ ಮಾಡಿ ಕೂದಲು ಬೆಳೆಯುವಂತೆ ವಿಟಮಿನ್ ಡಿ ಮಾಡುತ್ತೆ. ಇದರಿಂದ ಹೇರ್ ಫಾಲಿಕಲ್ ನಲ್ಲಿ ಹೊಸ ಕೂದಲು ಗ್ರೋತ್ ಆಗುತ್ತೆ. ಮತ್ತೆ ಇದು ಕೂದಲಿನ ಬುಡದಲ್ಲಿ ಹೇರ್ ಗ್ರೋತ್ ಸೈಕಲ್ಲು ಬೇಗ ಆಗುವಂತೆ ಮಾಡಿ ಕೂದಲು ಬೇಗ ಉದ್ದವಾಗಿ ಬೆಳೆಯುವಂತೆ ಮಾಡುತ್ತೆ. ಹಾಗೆ ನಿಮ್ ಕೂದಲೇನಾದ್ರೂ ತೆಳುವಾಗಿದ್ರೆ ವಿಟಮಿನ್ ಡಿ ಬೆಸ್ಟ್ ಚಾಯ್ಸ್ ಅಂತಾನೆ ಹೇಳ್ಬೋದು. ಅದೇ ರೀತಿಯಾಗಿ ನೀವು ಕೂಡ ಫಿಸಿಕಲಿ ಏನಾದ್ರೂ ತುಂಬಾ ತೆಳಗಿದ್ರೆ ನೀವು ಕೂಡ ವಿಟಮಿನ್ ಡಿ ರಿಚ್ ಫುಡ್ ನ ಸೇವಿಸೋದು ಬಹಳ ಒಳ್ಳೇದು. ನೆಕ್ಸ್ಟ್ ಎರಡನೇದಾಗಿ ಪ್ರಿವೆಂಟ್ಸ್ ಹೇರ್ ಲಾಸ್ ಅಂದ್ರೆ ಕೂದಲು ಉದ್ರದ್ನ ತಡೆಯುತ್ತೆ. ನಾನು ಇವಾಗ ನಿಮ್ಗೆ ಟಾಪ್ ವಿಟಮಿನ್ ಡಿ ರಿಚ್ ಫುಡ್ಸ್ ನ ತಿಳಿಸ್ಕೊಡ್ತೀನಿ. ಇದನ್ನ ನೀವು ಸೇವಿಸೋದ್ರಿಂದ ನಿಮ್ಮ ಕೂದಲು ಉದುರುವುದು ಕಡಿಮೆ ಆಗುತ್ತೆ. ಮೊದಲನೇದಾಗಿ ಸಾಲ್ಮನ್ ಫಿಶ್, ಇದನ್ನ ಕನ್ನಡದಲ್ಲಿ ಏಡಿ ವಾಮೀನು ಅಂತಾನೂ ಕೂಡ ಕರೀತಾರೆ. ಅದೇ ರೀತಿಯಾಗಿ ಫೋರ್ಟಿಫೈಡ್ ಮಿಲ್ಕು ಅಂದ್ರೆ ಪೋಷಕಾಂಶ ಭರಿತವಾದಂತಹ ಹಾಲು. ನೆಕ್ಸ್ಟ್ ಫೋರ್ಟಿಫೈಡ್ ಟೋಫು ಅಂದ್ರೆ ಸೋಯಾ ಹಾಲು ಅಂತ. ಅದೇ ರೀತಿಯಾಗಿ ಕಿತ್ಲೆ ಹಣ್ಣಿನ ಜ್ಯೂಸ್ ಅಲ್ಲೂ ಕೂಡ ವಿಟಮಿನ್ ಡಿ ರಿಚ್ ಆಗಿರುತ್ತೆ. ನೆಕ್ಸ್ಟ್ ಫೋರ್ಟಿಫೈಡ್ ಸೆರಲ್ಸ್ ಅಂದ್ರೆ ಪೋಷಕಾಂಶ ಭರಿತವಾದಂತಹ ಧಾನ್ಯಗಳು, ಖನಿಜಗಳು ಮತ್ತೆ ವಿಟಮಿನ್ಗಳು. ನೆಕ್ಸ್ಟ್ ಚೆಸ್ಟ್ನಟ್, ಇದನ್ನ ಕನ್ನಡದಲ್ಲಿ ಓಕ್ ಮರದ ಹಣ್ಣು ಅಂತ ಕರೀತಾರೆ. ಅದೇ ರೀತಿಯಾಗಿ ಕ್ರಿಮಿನಿ ಮಶ್ರೂಮ್, ಇದು ಕೂಡ ಒಂದು ರೀತಿಯಾದಂತಹ ಅಣಬೆ. ಇದರಲ್ಲೂ ಕೂಡ ಹೆಚ್ಚು ಪೌಷ್ಟಿಕಾಂಶ ಅಡಗಿರುತ್ತೆ. ನೆಕ್ಸ್ಟ್ ಸೋಯಾ ಹಾಲು, ಅದೇ ರೀತಿಯಾಗಿ ಪೌಷ್ಟಿಕಾಂಶ ಭರಿತವಾದಂತಹ ಮೊಸರು ಹಾಗೆ ಮೊಟ್ಟೆ. ಇದೇ ರೀತಿ ನೀವೇನಾದ್ರೂ ನಾನ್ ವೆಜಿಟೇರಿಯನ್ ಅವರಾದ್ರೆ ಫೋರ್ಕ್ ಅಂದ್ರೆ ಹಂದಿ ಮಾಂಸ ಅಂತ ಏನ್ ಹೇಳ್ತೀವಿ ಅದನ್ನು ಕೂಡ ಸೇವಿಸ್ಬೋದು. ಇದಿಷ್ಟು ಆಹಾರದಲ್ಲಿ ವಿಟಮಿನ್ ಡಿ ರಿಚ್ ಆಗಿರುತ್ತೆ. ಈ ಆಹಾರಗಳನ್ನ ನೀವು ಸೇವಿಸೋದ್ರಿಂದ ನಿಮ್ಮ ಕೂದಲು ಉದುರ ಸಮಸ್ಯೆನ ಬಗೆಹರಿಸ್ಕೊಳ್ಬೋದು. ಮತ್ತೆ ನಿಮ್ಮ ಕೂದಲು ತುಂಬಾ ಚೆನ್ನಾಗಿ ದಪ್ಪವಾಗಿ ಉದ್ದವಾಗಿ ದಷ್ಟಪುಷ್ಟವಾಗಿ ಬೆಳೆಯುತ್ತೆ. ನಮ್ಮ ದೇಹದಲ್ಲಿ ವಿಟಮಿನ್ ಡಿ ಕಡಿಮೆ ಆದ್ರೆ ಅದು ನಮ್ಮ ಕೂದಲಿನ ಬೆಳವಣಿಗೆಯಲ್ಲಿ ಏನ್ ಪರಿಣಾಮನ ಬೀರುತ್ತೆ ಅಂದ್ರೆ ಕೆರಟಿನೋಸೈಟ್ಸ್ ಫಂಕ್ಷನ್ ಅಲ್ಲಿ ಏರುಪೇರು ಆಗುತ್ತೆ. ಇದರಿಂದ ಕೆರಟಿನ್ ಪ್ರೋಟೀನ್ ನ ಉತ್ಪಾದನೆ ಸರಿಯಾಗಿ ಆಗಲ್ಲ. ಈ ಕೆರಟಿನ್ ಕೂದಲಿಗೆ ಆಕಾರ ಕೊಡುವಂತಹ ಪ್ರೋಟೀನ್. ಆವಾಗ ಕೂದಲು ಒಡೆಯೋದು, ಮಧ್ಯ ಬಿರುಕು ಬಿಡೋದು, ಸಣ್ಣದಾಗುವಂಥದ್ದು, ಒಣಗುವಿಕೆ, ಮಧ್ಯ ತುಂಡಾಗೋದು ಆಗುತ್ತೆ. ನಾವು ವಿಟಮಿನ್ ಡಿ ನ ಸನ್ಶೈನ್ ವಿಟಮಿನ್ ಅಂತ ಕರಿತೀವಿ. ಈ ವಿಟಮಿನ್ ಡಿ ನಮ್ಗೆ ಸೂರ್ಯನ ಕಿರಣಗಳಿಂದ ಸಿಗುತ್ತೆ. ಬೇಸಿಗೆಯಲ್ಲಿ ನಾವು ನೆರಳಲ್ಲಿರಕ್ಕೆ ಇಷ್ಟಪಡ್ತೀವಿ. ಅದೇ ರೀತಿಯಾಗಿ ಮಳೆಗಾಲದಲ್ಲಿ ಮೋಡ ಕವಿದಿರುತ್ತೆ. ಇದರಿಂದ ವಿಟಮಿನ್ ಡಿ ನಮ್ಗೆ ಸಿಗಲ್ಲ. ಆವಾಗ ನಾವು ಏನ್ ಮಾಡ್ಬೇಕು ಅಂದ್ರೆ ಆಹಾರದ ಮುಖಾಂತರ ನಾವು ವಿಟಮಿನ್ ಡಿ ನಮ್ಮ ದೇಹಕ್ಕೆ ಸೇರೋ ತರ ನೋಡ್ಕೊಳ್ಬೇಕು. ಆ ಆಹಾರಗಳು ಯಾವ್ದಪ್ಪ ಅಂತಂದ್ರೆ ಲಿವರ್ ನಲ್ಲಿ ವಿಟಮಿನ್ ಡಿ ರಿಚ್ ಆಗಿರುತ್ತೆ. ಅದೇ ರೀತಿಯಾಗಿ ವಿಟಮಿನ್ ಎ ಕೂಡ ಇರುತ್ತೆ. ಅದೇ ರೀತಿಯಾಗಿ ಡೈರಿ ಪ್ರಾಡಕ್ಟ್ಸು ಅಂದ್ರೆ ಪನ್ನೀರು, ಚೀಸು, ಬಟರು ಇದರಲ್ಲಿ, ಮತ್ತೆ ಫೋರ್ಟಿಫೈಡ್ ಫುಡ್ಸು ಅಂದ್ರೆ ಪೌಷ್ಟಿಕಾಂಶ ಭರಿತವಾದಂತ ಆಹಾರಗಳು. ನಾನಿವಾಗ ನಿಮ್ಗೆ ಒಂದ್ ದಿನಕ್ಕೆ ವಿಟಮಿನ್ ಡಿ ಯಾವ್ಯಾವ ವಯಸ್ಸಿನವ್ರಿಗೆ ಎಷ್ಟು ಡೋಸೇಜ್ ಬೇಕು ಅಂತ ತಿಳಿಸ್ಕೊಡ್ತೀನಿ. 1 ರಿಂದ 13 ವರ್ಷದವ್ರಿಗೆ 15 ಮೈಕ್ರೋಗ್ರಾಮ್ ವಿಟಮಿನ್ ಡಿ ಒಂದ್ ದಿನಕ್ಕೆ ಬೇಕು. ಅದೇ ರೀತಿಯಾಗಿ 14 ರಿಂದ 18 ವರ್ಷದವ್ರಿಗೆ 15 ಮೈಕ್ರೋಗ್ರಾಮು, ಮತ್ತೆ 19 ರಿಂದ 70 ವಯಸ್ಸಿನವ್ರಿಗೆ 15 ಮೈಕ್ರೋಗ್ರಾಮ್ ವಿಟಮಿನ್ ಡಿ ಒಂದ್ ದಿನಕ್ಕೆ ಬೇಕು. ಅದೇ ರೀತಿ 70 ವರ್ಷ ಮೇಲ್ಪಟ್ಟವ್ರಿಗೆ 20 ಮೈಕ್ರೋಗ್ರಾಮ್ ಒಂದ್ ದಿನಕ್ಕೆ ವಿಟಮಿನ್ ಡಿ ಬೇಕು. ಅದೇ ರೀತಿ ಪ್ರೆಗ್ನೆಂಟ್ ವುಮನ್ಸ್ ಮತ್ತೆ ಬ್ರೆಸ್ಟ್ ಫೀಡಿಂಗ್ ಮಾಡಿಸುವಂತವ್ರಿಗೆ 15 ಮೈಕ್ರೋಗ್ರಾಮ್ ಒಂದ್ ದಿನಕ್ಕೆ ವಿಟಮಿನ್ ಡಿ ಬೇಕಾಗುತ್ತೆ. ಇವಾಗ ನಾನು ವಿಟಮಿನ್ ಡಿ ಸಪ್ಲಿಮೆಂಟು ಯಾರಿಗೆ ಜಾಸ್ತಿ ಬೇಕಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಮನೆ ಒಳಗಡೆನೆ ಇರೋಂಥವ್ರಿಗೆ ವಿಟಮಿನ್ ಡಿ ಸಪ್ಲಿಮೆಂಟ್ ಜಾಸ್ತಿ ಬೇಕಾಗುತ್ತೆ. ಯಾಕೆಂದ್ರೆ ಅವರು ಹೊರಗಡೆ ಹೋಗಲ್ಲ, ಸೂರ್ಯನ ಕಿರಣಗಳು ಅವ್ರ ದೇಹದ ಮೇಲೆ ಬೀಳಲ್ಲ. ಹಾಗಾಗಿ ಇವ್ರಿಗೆ ಯಥೇಚ್ಛವಾಗಿ ವಿಟಮಿನ್ ಡಿ ಬೇಕಾಗುತ್ತೆ. ಅದೇ ರೀತಿಯಾಗಿ ಶೀತ ಪ್ರದೇಶದಲ್ಲಿ ವಾಸ ಮಾಡುವಂಥವ್ರಿಗೆ ಅಲ್ಲಿ ಜಾಸ್ತಿ ಸೂರ್ಯನ ಕಿರಣಗಳು ಬೀಳಲ್ಲ. ಅವರು ಯಾವಾಗಲೂ ಶೀತ ಪ್ರದೇಶದಲ್ಲೇ
ಇರ್ತಾರೆ. ಹಾಗಾಗಿ ಅವ್ರಿಗೆ ವಿಟಮಿನ್ ಡಿ ಸಪ್ಲಿಮೆಂಟು ಜಾಸ್ತಿ ಬೇಕಾಗುತ್ತೆ. ಹಾಗೆ ಕಪ್ಪು ಬಣ್ಣದ ಚರ್ಮ ಇರೋವಂಥವ್ರಿಗೂ ಕೂಡ ವಿಟಮಿನ್ ಡಿ ಬೇಕು. ಹಾಗೆ 65 ವರ್ಷದ ಮೇಲ್ಪಟ್ಟಂತವ್ರಿಗೆ ಮತ್ತೆ ವೆಜಿಟೇರಿಯನ್ಸ್ ಅಂದ್ರೆ ಸಸ್ಯಾಹಾರಿಗಳಿಗೆ ಮತ್ತೆ ಗ್ಯಾಸ್ಟ್ರಿಕ್ ಬೈಪಾಸ್ ಸರ್ಜರಿ ಆದವ್ರಿಗೆ, ಕ್ರಾನಿಕ್ ಕಿಡ್ನಿಸು ಮತ್ತೆ ಲಿವರ್ ಡಿಸೀಸ್ ಇರೋರ್ಗೆ, ಮತ್ತೆ ಕ್ರಾನಿಕ್ ಡಿಸೀಸ್ ಇರೋಂಥವ್ರಿಗೆ, ಅಲ್ಸರೇಟಿವ್ ಕೊಲೈಟಿಸ್ ಇರೋಂಥವ್ರಿಗೆ, ಸೀಲಿಯಾಕ್ ಡಿಸೀಸ್ ಇರೋಂಥವ್ರಿಗೆ, ಮತ್ತೆ ಫಿಟ್ಸ್ ಕಾಯಿಲೆಗೆ ಟ್ಯಾಬ್ಲೆಟ್ಸ್ ತಗೊಳ್ತಾ ಇರೋಂಥವ್ರು, ಮತ್ತೆ ಕೊಲೆಸ್ಟ್ರಾಲ್ ಲೋಯರಿಂಗ್ ಟ್ಯಾಬ್ಲೆಟ್ಸ್ ತಗೊಳ್ತಾ ಇರೋಂಥವ್ರಿಗೆ ವಿಟಮಿನ್ ಡಿ ರಿಚ್ ಆಗಿ ಬೇಕು. ಇದಿಷ್ಟು ವಿಟಮಿನ್ ಎ ಮತ್ತು ವಿಟಮಿನ್ ಡಿಗಳು ನಮ್ಮ ಕೂದಲಿನ ಬೆಳವಣಿಗೆ ಮತ್ತು ಆರೈಕೆಯಲ್ಲಿ ಹೇಗೆ ಪಾತ್ರ ವಹಿಸ್ತವೆ ಮತ್ತು ಹೇಗೆ ಅವಶ್ಯಕವಾಗಿದೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ನಾನು ಮೇಲೆ ಹೇಳಿದ ಏನಾದರೂ ಕೂದಲಿನ ಸಮಸ್ಯೆ, ಈ ರೀತಿ ಸಮಸ್ಯೆ ಏನಾದರೂ ನಿಮ್ಮಲ್ಲಿ ಇದ್ದರೆ ನಿಮ್ಮಲ್ಲೂ ಕೂಡ ವಿಟಮಿನ್ ಎ ಮತ್ತು ವಿಟಮಿನ್ ಡಿ ಕಡಿಮೆ ಆಗಿದೆ ಅಂತ ಅರ್ಥ. ನಾನು ಈಗಾಗಲೇ ಕಾಪರ್ ರಿಚ್ ಫುಡ್ಸು ಮತ್ತು ಬಯೋಟಿನ್ ರಿಚ್ ಫುಡ್ಸ್ದು ವಿಡಿಯೋ ಮಾಡಿ ಅದನ್ನು ಕೂಡ ಹಾಕಿದ್ದೀನಿ. ನೀವು ಆ ವಿಡಿಯೋನ ಕೂಡ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟ ಆಗಿದ್ರೆ ಇಂದ್ರಾಣಿ ರೋಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಸ್ನ ನೋಡಿ. ಥ್ಯಾಂಕ್ ಯು.